ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡ್ತಾ ಇರತಕ್ಕಂತ ಈ ಸೀಸನ್ IPL ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ. ಅದರ ನಡುವೆ ನಮ್ಮ RCB ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಗೆಲುವಿನ ಒಂದು ಹಳಿಲೇ ಹೋಗ್ತಾ ಇದೆ. ಒಂದು ಸೋಲನ್ನ ಹೊರತುಪಡಿಸಿ ಗೆಲುವಿನ ಹಳಿಲೇ ಇದೆ. ಸದ್ಯ ಶನಿವಾರ ಡೆಲ್ಲಿ ಮೇಲೆ ಮತ್ತೊಂದು ಮ್ಯಾಚ್ ಇದೆ. ಆ ಮ್ಯಾಚ್ ಅನ್ನು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಗೆದ್ದು ಮತ್ತೆ ಫ್ಯಾನ್ಸ್ಗೆ ಮತ್ತೊಂದು ಗೆಲುವಿನ ಒಂದು ಕೊಡುಗೆ ಕೊಡ್ಲಿ ಅನ್ನೋದು ಕೂಡ ಎಲ್ಲಾ ಫ್ಯಾನ್ಸ್ಗಳ ಒಂದು ಅಭಿಪ್ರಾಯ ಆಗಿದೆ. ಇದ್ರ ಬಗ್ಗೆ ಮ್ಯಾಚ್ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ನಮ್ಮ ಸಹೋದ್ಯೋಗಿ ಹರಿನಾಥ್ ಇದ್ದಾರೆ. ನಮಸ್ಕಾರ. ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ. ಇವತ್ತು ಡೆಲ್ಲಿ ವಿರುದ್ಧ RCB ಯಾವ ತರ ಪ್ರದರ್ಶನ ಕೊಡುತ್ತೆ, ಏನ್ ಸ್ಟ್ರಾಟಜಿ ಇಟ್ಟಿರುತ್ತೆ ಎಲ್ಲ ಮಾತಾಡ್ತಾ ಹೋಗೋಣ. ಹರಿ, ಖಂಡಿತ ನಾವು ಹಳೆ ಡಿಸ್ಕಷನ್ ಹೇಳ್ದಂಗೆ ಎಲ್ಲ ಭಾಗಶಃ ಎಲ್ಲ ಅದೇ ತರ ಆಗ್ತಾ ಇದೆ. ಸೊ ಡೆಲ್ಲಿ ಮೇಲೆ ಯಾವ ತರ RCB ಪ್ರದರ್ಶನ ಇರುತ್ತೆ? RCB ಈಗ ಆಡ್ತಿರೋ ನೋಡ್ತಿದ್ರೆ ಇದು ಹಳೆ RCB ಅಲ್ವೇ ಅಲ್ಲ ಅನ್ನೋದು ಆಲ್ರೆಡಿ ಫ್ಯಾನ್ಸ್ ಎಲ್ಲ ಹೇಳ್ತಿದ್ರೆ ಒಂದ್ ಬೋರ್ ಆಗ್ತಿದಾರೆ ಅನ್ಸುತ್ತೆ ಮೋಸ್ಟ್ಲಿ. ಈಗ ನೋಡ್ತಿದ್ರೆ ಕೆಲವೊಂದಷ್ಟು ಟ್ರೋಲ್ಸ್ ಎಲ್ಲ ನಮ್ಗೆ ಯಾಕೋ RCB ಇದು ಹಳೆ ಬೌಲಿಂಗ್ ಬೇಕಿತ್ತು ಅಂತ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು. ಈಗ ಒಂಥರ ಒನ್ ಸೈಡೆಡ್ ಮ್ಯಾಚ್ ಆಗೋಗಿದೆ. ಅದೇ ತರ ಇತ್ತು ಮೊನ್ನೆ LSG ಮೇಲೆ ಕೂಡ. RCB ಅವರು ನಾವು ಮಾತಾಡುವಾಗ ಏನ್ ಹೇಳ್ತಿದ್ವಿ, ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಇದೆ, ಬೌಲಿಂಗ್ ಯಾಕೋ ವೀಕ್ ಅನ್ಸ್ತಿದೆ, ಸೊ RCB ಇದು ಹೊಡೆತ ಬೀಳುತ್ತೆ ಅಂತ. ಈಗ ನೋಡಿದ್ರೆ LSG ಮೇಲೆ ಅವ್ರ ಬೌಲಿಂಗ್ ನೋಡಿದ್ರೆ ಅಬ್ಬಾ ಇದು RCB ಬೌಲಿಂಗ್ ಅನ್ಸುತ್ತೆ, ಆ ಲೆವೆಲ್ಗೆ ಆಡಿದ್ರು. ಸೊ ಒಂಥರ ಫುಲ್ ಬ್ಯಾಲೆನ್ಸ್ಡ್. ಈಗ ಈಗ ಟ್ರೋಫಿ ಗೆಲ್ಲಕ್ಕೆ ಏನೇನ್ ಬೇಕು ಒಂದ್ ಟೀಮ್ ಅಲ್ಲಿ, ಫೀಲ್ಡಿಂಗ್, ಫಿಲ್ ಸಾಲ್ಟ್ ಅವ್ರ ನೆಕ್ಸ್ಟ್ ಲೆವೆಲ್ ಫೀಲ್ಡಿಂಗ್, ಆ ತರದ್ ಫೀಲ್ಡಿಂಗ್ ಇದೆ. ಬೌಲಿಂಗ್ ಅಲ್ಲೂ ಕಮ್ ಬ್ಯಾಕ್ ಮಾಡಿದ್ದಾರೆ, ಬ್ಯಾಟಿಂಗ್ ಅಲ್ಲಿ ಕೇಳಲೇಬಾರ್ದು ಈ ಸಲ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಒಂಥರ ಬ್ಯಾಲೆನ್ಸ್ಡ್ ಟೀಮು, ಒಂಥರ ಟಫ್ ಕಾಂಪಿಟೇಟರ್ ಎಲ್ಲಾ ಟೀಮ್ಗಳಿಗೂ. ಹಂಗಿದಾಗ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮ್ಯಾಚ್ ಮಾತ್ರ ಡೆಲ್ಲಿ ಮೇಲೆ. ಅಂಡ್ ಬೆಂಗಳೂರಲ್ಲೇ ನಡೀತಿರೋದ್ರಿಂದ ಇದೊಂಥರ ಮನೆ ಮಗ ವರ್ಸಸ್ ದತ್ತು ಮಗ. ಅಲ್ಲಿ KL ರಾಹುಲ್ ಇದಾರೆ. ಪ್ರತಿ ಸಲ KL ರಾಹುಲ್ ಬಂದಾಗ ಇದೊಂದು ಫೈಟ್ ಇದ್ದೇ ಇರುತ್ತೆ. ಎರಡು ಫ್ಯಾನ್ಸ್ ಬಿಟ್ಕೊಡಕ, ಒಂದ್ ಕಡೆ RCB ವಿರಾಟ್, ಇನ್ನೊಂದ್ ಕಡೆ KL ರಾಹುಲ್. ಸೊ ಈ ಒಂದು ಅದೊಂದು ನೋಡ್ಬೋದು ನಾವೀಗ. ಆ ಕಡೆ ಅವರಿಗೂ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ನಮ್ ಕನ್ನಡಿಗರು, KL ರಾಹುಲ್ ಅಂತ. ಅವ್ರು ಚೆನ್ನಾಗ್ ಆಡಿದ್ರು ಅದೊಂಥರ ನಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಸಿಗ್ದಂಗೆ. ಬಟ್ RCB ಗೆಲ್ಬೇಕು ಅನ್ನೋದು ಎಲ್ಲರ ಒಂದು ಆಶಯ ಆಗಿರುತ್ತೆ. ಒಂದೊಳ್ಳೆ ಮಜಾ ಸಿಗುತ್ತೆ ಈ ಮ್ಯಾಚ್ ಅಲ್ಲಿ. ಇನ್ನೊಂದೇನಂತಂದ್ರೆ ಕಳೆದ ಸೀಸನ್ ಮ್ಯಾಚ್ ಅಲ್ಲಿ ನೋಡಿದ್ರೆ KL ರಾಹುಲ್ ಇಲ್ಲಿ ಸೆಂಚುರಿ ಏನೋ ಹತ್ತತ್ರ ವಿನ್ ಮಾಡ್ಬಿಟ್ಟಿದ್ರು ಸ್ಟೇಡಿಯಂ ಅಂತ ಹೇಳಿದ್ರು. ಸೊ ಈ ಮ್ಯಾಚ್ ಅಲ್ಲಿ, ಶನಿವಾರದ ಮ್ಯಾಚ್ ಅಲ್ಲಿ ಆ ತರ ಏನಾದ್ರು ಚಾನ್ಸ್ ಇದೆ? ಅಬ್ವಿಯಸ್ಲಿ ಚಾನ್ಸ್ ಇರುತ್ತೆ, ಯಾಕಂದ್ರೆ ಅವರು ಈ ಸೀಸನ್ ಅಲ್ಲಿ ಆಲ್ರೆಡಿ ಒಂದು 90+ ಸ್ಕೋರ್ ಹೊಡೆದಿದ್ದಾರೆ. ಸೊ ಅವ್ರದ್ದು ಒಂದ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಆಚೆ ಈಚೆ ಆಗ್ತಿದೆ ಬಿಟ್ರೆ ಅವ್ರಿಗೆ ಇನ್ನ ಕೆಪಾಸಿಟಿ ಇದೆ ಅನ್ನೋದು ಅವ್ರು ಪ್ರೂವ್ ಮಾಡಿದಾರೆ ಆಗ್ಲೇ. ಅಂಡ್ ಬೆಂಗಳೂರು ಅಂತ ಬಂದಾಗ ಪ್ರತಿಯೊಬ್ರು ಪ್ಲೇಯರಿಗೂ ಇದ್ದೇ ಇರುತ್ತೆ, ನಮ್ದು ಇದು ಹೋಮ್ ಗ್ರೌಂಡ್, ನಾವಿಲ್ಲಿ ಚೆನ್ನಾಗಿ ಆಡ್ಲೇಬೇಕು ಅಂತ. ಸ್ವಲ್ಪ KL ರಾಹುಲ್ ಕೂಡ ಒಂಚೂರು ಅದ್ರ ಕಡೆ ಗಮನ ಕೊಟ್ಟು ಅವ್ರು ಸ್ವಲ್ಪ ಹುಷಾರಾಗಿ ಆಡಿ ಒಂದು ಬಿಗ್ ಸ್ಕೋರ್ ಹೊಡೆಯೋ ಚಾನ್ಸಸ್ ಇದ್ದೇ ಇರುತ್ತೆ RCB ಮೇಲೆ. ಅದನ್ನ ನೋಡ್ಬೇಕು ನಾವು. ಫ್ಯಾನ್ಸ್ ಎಲ್ಲ ಅದೇ ತರ ರಿಯಾಕ್ಷನ್, ನಮಗೆ ಗೆದ್ದಿದ್ದಾರೆ ಓಕೆ, ಅದೊಂದ್ ಕಡೆ ಖುಷಿ, ಬಟ್ ಕೊನೆ ತನಕ ನಮಗೆ ಇದಾಗ್ಬೇಕು, ಒನ್ ಸೈಡ್ ಆಗ್ಬಾರ್ದು ಮ್ಯಾಚ್ ಅನ್ನೋ ತರ ಫ್ಯಾನ್ಸ್. ಹೌದು, ಯಾಕಂದ್ರೆ ಈಗ RCB ಅಷ್ಟು ವರ್ಷ RCB ಆಡ್ತಿರೋ ವೇಗೆ ಫ್ಯಾನ್ಸ್ ಕೂಡ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಈಸಿಯಾಗಿ ಗೆದ್ಬಿಟ್ರೆ ಅವರಿಗೆ ಅದು ಒಂಥರ ಮಜಾ ಇರಲ್ಲ. ಅದಕ್ಕೆ ಅಡ್ಜಸ್ಟ್ ಆಗಿ ಈಗ ಅವ್ರಿಗೆ ಆತರ ಕೊನೆಯ ಮೂಮೆಂಟ್ ಬಂದೇ ಗೆಲ್ಬೇಕು ಅಂತ ಇರುತ್ತೆ. ಮೋಸ್ಟ್ಲಿ RCB ಅವ್ರು ಅದನ್ನು ಕೇಳಿಸ್ಕೊಂಡು ಆ ತರನು ಗೆಲ್ಲೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್. ಆದ್ರೆ ನನಗನ್ಸೋದು LSG ತರ ಇದು ಒನ್ ಸೈಡೆಡ್ ಮ್ಯಾಚ್ ಆಗೋ ಚಾನ್ಸಸ್ ಇರಲ್ಲ. LSG ಅವ್ರದ್ದು ನಾವು ಮಾತಾಡ್ದಂಗೆ ಅವ್ರದ್ದು ಇನ್ಕನ್ಸಿಸ್ಟೆನ್ಸಿ ಇತ್ತು ಬ್ಯಾಟಿಂಗ್ ಅಲ್ಲಿ, ಬಟ್ ಇವ್ರದ್ದು ಬ್ಯಾಟಿಂಗ್ ಡೆಪ್ತ್ ಇದೆ. ಸೊ ಅವರು ಒಳ್ಳೆ ಫೈಟ್ ಕೊಡೋ ಚಾನ್ಸಸ್ ಇರುತ್ತೆ. ಅಂಡ್ ಸಮೀರ್ ರಿಜ್ವಿ ನೋಡಿದಿರಾ 2-3 ಮ್ಯಾಚ್ ಅಲ್ಲಿ ಹೆಂಗ್ ಹೊಡೆದಿದ್ದಾರೆ, 90 ಹಾಗೆ ಹೊಡೆದಿದ್ದಾರೆ. ಅಂತ ಪ್ಲೇಯರ್ಗಳು ಅವ್ರ ಕಡೆ ಇರುವಾಗ ಸೊ ಅವರು ಒಳ್ಳೆ ಟಫ್ ಫೈಟ್ ಕೊಟ್ಟೆ ಕೊಡ್ತಾರೆ. ಫ್ಯಾನ್ಸಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕೇ. ಅಲ್ಲ, ಒಂದೇನಂದ್ರೆ ಡೆಲ್ಲಿದು ಕನ್ಸಿಸ್ಟೆನ್ಸಿ ಅಲ್ಲೂ ನೀವ್ ಹೇಳ್ದಂಗೆ ಕರೆಕ್ಟ್, LSG ತರ ಇಲ್ಲ, ಅದಕ್ಕಿಂತ ಸ್ಟ್ರಾಂಗ್ ಇದೆ. ಬಟ್ ಸ್ಟಾರ್ಟಿಂಗ್ 2 ಮ್ಯಾಚ್ ಗೆದ್ದಿದೆ, 2 ಮ್ಯಾಚ್ ಮತ್ತೆ 2 ಕಂಟಿನ್ಯೂಸ್ ಸೋತ್ಬಿಟ್ಟಿದೆ. ಅದೇ ಅವ್ರದಲ್ಲಿ ಅದು ಚೆನ್ನೈ ಮೇಲೆ ಬ್ಯಾಟಿಂಗ್ ಡೆಪ್ತ್ ಇದೆ. ಆದ್ರೆ ಅವ್ರದ್ರಲ್ಲೂ ಈಗ KL ರಾಹುಲ್ ಒಂದ್ ಮ್ಯಾಚ್ ಆಡ್ತಾರೆ, ಆಮೇಲೆ 2-3 ಮ್ಯಾಚ್ ಕ್ಲಿಕ್ ಆಗಲ್ಲ, ರಾಣಾಯಿಂದ ಒಳ್ಳೆ ಪ್ರದರ್ಶನ ಬರ್ತಿಲ್ಲ. ಸಮೀರ್ ರಿಜ್ವಿ ಆಡ್ತಾರೆ, ಇನ್ನೊಂದ್ 2 ಮ್ಯಾಚ್ ಅವರು ಆಡ್ಲಿಲ್ಲ. ಅದೇ ಅವರು ಸ್ಟ್ರಾಂಗ್ ಇದಾರೆ, ಇಲ್ಲ ಅಂತಿಲ್ಲ, ಬಟ್ ಅವ್ರು ಯಾಕೋ ಫೇಲ್ ಆಗ್ತಿದ್ರು ಒಂದು ಗ್ರೇಟ್ ಸ್ಕೋರ್ ಬಿಲ್ಡ್ ಮಾಡಕ್ಕೆ. ನಿಸಾಂಕ ಒಳ್ಳೆ ಓಪನಿಂಗ್ ಇದೆ ನೋಡಿ ಅವ್ರದ್ದು, ಒಳ್ಳೆ ಅವರು ಪ್ರತಿ ಮ್ಯಾಚ್ ಅಲ್ಲೂ ಆಡ್ತಿದ್ದಾರೆ. ಅಂಡ್ ಮಿಲ್ಲರ್ ಕೂಡ ನಿಂತ್ರೆ ಮಿಲ್ಲರ್ ಯಾವಾಗ ಬೇಕಾದ್ರೆ ಹೊಡಿಬಹುದು. ಆಶುತೋಷ್ ಶರ್ಮಾ ಕೂಡ ಒಳ್ಳೆ ಬ್ಯಾಟಿಂಗ್ ಇದೆ. ಅಕ್ಷರ್ ಪಟೇಲ್ ಕೂಡ ಯಾವಾಗಾದ್ರು ಎಮರ್ಜೆನ್ಸಿ ಬಂದಾಗ ಅವರು ಬಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ. ಮೈನ್ ಬೆಂಗಳೂರು ಪಿಚ್ ಅಲ್ಲಿ ನಮ್ಮ RCB ಬ್ಯಾಟ್ಸ್ಮನ್ಗೆ ಕಟ್ ಹಾಕುವಂತಹ ಬೌಲರ್ಗಳು ಡೆಲ್ಲಿಯಲ್ಲಿ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ಲೋವರ್ ಬಾಲ್ಸ್, ಈಗ ಅಂತ ಪಿಚ್ ಅಲ್ಲಿ ಸ್ಲೋವರ್ ಬಾಲ್ಸ್ ಹಾಕಿ ಒಂದ್ ಸ್ವಲ್ಪ ಆಚೆ ಈಚೆ ಮಾಡೋ ಬೌಲರ್ಗಳು ಮುಖೇಶ್ ಶರ್ಮಾ,
ಅವರು ಒಳ್ಳೆ ಬೌಲರ್, ಹ್ಮ್. ಅವರು ಒಳ್ಳೆ ಬೌಲಿಂಗ್ ಆಗ್ತಾರೆ, ಸ್ಲೋ ಬಿಡ್ತಾರೆ, ಹ್ಮ್. ಒಂದ್ ಸ್ವಲ್ಪ ಕಾಡ್ತಾರೆ ಬ್ಯಾಟ್ಸ್ಮನ್ ಗಳಿಗೆ. ಓಕೆ. ಎಂಗಡಿ ಹ್ಮ್. ಈ ಸೀಸನ್ ಅಲ್ಲಿ ಬೆಸ್ಟ್ ಬೌಲಿಂಗ್ ಆಗ್ತಿದ್ದಾರೆ. ಹಿಂದಿನ ಎಲ್ಲಾ ಸೀಸನ್ ಕಂಪೇರ್ ಮಾಡಿದ್ರೆ ಓಕೆ. ಈ ಸೀಸನ್ ಯಾಕೋ ಅವ್ರು ಸ್ವಲ್ಪ ಅವ್ರ ಲೆಂತ್ ಎಲ್ಲ ಕಂಡ್ಕೊಂಡಿದ್ದಾರೆ ಅನ್ಸುತ್ತೆ. ಒಂದ್ ಸ್ವಲ್ಪ ಸ್ಲೋ ಬಾಲ್ ಹಾಕೋದು, ಓಕೆ. ಒಳ್ಳೆ ಎಕನಾಮಿ ಮೇಂಟೈನ್ ಮಾಡಿದ್ದಾರೆ. ಹ್ಮ್. ಸೊ ಅಲ್ಲಿ ಒಳ್ಳೆ ಬೌಲಿಂಗ್ ಇದೆ ಅವ್ರದ್ದು, ಓಕೆ. ಡೆಲ್ಲಿ ಅವ್ರದ್ದು. ಹ್ಮ್. ಅಂಡ್ ಕುಲ್ದೀಪ್ ಯಾದವ್ ಹ್ಮ್. ಅವರು ಕೂಡ ಗೊತ್ತು, ಯಾವಾಗ ಕ್ಲಿಕ್ ಆಯ್ತು ಅಂದ್ರೆ ಅವರು ಒಂದ್ 3-4 ವಿಕೆಟ್ ತೆಗಿಯಂತ ಬೌಲರ್. ಹೌದು. ಬೌಲಿಂಗ್ ಅವ್ರು ಸ್ಟ್ರಾಂಗ್ ಇರೋದ್ರಿಂದ ಇವರು ಆ ಲೆವೆಲ್ಗೆ ಡಾಮಿನೇಟ್ ಮಾಡಕ್ ಆಗಲ್ಲ, LSG ಮೇಲೆ ಮಾಡ್ದಂಗೆ. ಓಕೆ. ಒಳ್ಳೆ ಫೈಟ್ ಕೊಡ್ತಾರೆ ಡೆಲ್ಲಿ ಅವರು. ಓಕೆ. ಇನ್ನ ಆರ್ ಸಿ ಬಿದು ನೀವು ಹೇಳಿದ್ರೆ ಬ್ಯಾಟಿಂಗು ಏನ್ ಮಾತಾಡಂಗಿಲ್ಲ, ಆ ತರ ಇದೆ. ಬೌಲಿಂಗ್ ಸ್ವಲ್ಪ ಒಂದ್ ಮ್ಯಾಚ್ ಅದೇ ಸೋತ್ರು, ಅಲ್ಲೂ ಕೂಡ ವೀಕ್ ಆಯ್ತು. ಇನ್ನೊಂದ್ ಕಡೆ ಕೆಲವು ಮ್ಯಾಚ್ ಅಲ್ಲಿ ಸ್ವಲ್ಪ ಕಡಿಮೆ ಅಂತರದಿಂದ ಗೆಲ್ಲೋದಕ್ಕೆ ಬೌಲರ್ ಕೂಡ ಕಾರಣ ಆದ್ರು. ಸೊ ಬೌಲಿಂಗ್ ವಿಭಾಗದಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ? ಚೇಂಜಸ್ ಅದೇ, ಈಗ ನೋಡಿ ಅಲ್ಲಿ ಡಫಿ ಸ್ವಲ್ಪ ವಿಕೆಟ್ ತೆಗೆದ್ರು ಓಕೆ. ಸ್ಕೋರ್ ಜಾಸ್ತಿ ಕೊಡ್ತಿದ್ರು. ಹ್ಮ್. ಈಗ ಹೆಸಲ್ವುಡ್ ಮತ್ತೆ ಅವರು ತಂದಿದ್ದಾರೆ, LSG ಮೇಲೆ ಆಡ್ಸಿದ್ರು, ಅವರು ಒಳ್ಳೆ ಕ್ಲಿಕ್ ಆಗಿದ್ದಾರೆ. ಒಳ್ಳೆ ಎಷ್ಟು 20 ರನ್ ಅಷ್ಟೇನೋ ಕೊಟ್ಟಿರೋದು. ಓಕೆ. ತುಂಬಾ ಪ್ರೆಷರ್ ಹಾಕಿದ್ರು. ಪಂತ್ ಎಲ್ಲ ನೋಡಿ ಅವ್ರಿಗೆ ಆಡಕ್ ಆಗ್ದಿರ ಇಂಜುರಿ ಆಗಿ ಹೋದ್ರು. ಓಕೆ. ಹೆಸಲ್ವುಡ್ ತುಂಬಾ ಕಂಬ್ಯಾಕ್ ಮಾಡಿದ್ದಾರೆ ಓಕೆ. ಆ ಮ್ಯಾಚ್ ಅಲ್ಲಿ. ಅಂಡ್ ರಶೀಕ್ ಸಲಾಂ ಕೂಡ ಹ್ಮ್. ಅವ್ರದ್ದು ಒಳ್ಳೆ ಚೆನ್ನಾಗಿ ಬೀಳ್ತಿದೆ ಬೌಲಿಂಗು. ಓಕೆ. ಈಗ ಹಿಂದಿನ ಮ್ಯಾಚ್ ಅಲ್ಲಿ ಅದು ಚೆನ್ನಾಗಿ ಆಡಿರೋದ್ರಿಂದ ಅವ್ರು ತುಂಬಾ ಮತ್ತೆ ಅದನ್ನೇನ್ ಚೇಂಜಸ್ ಮಾಡೋ ಚಾನ್ಸಸ್ ಇರಲ್ಲ. ಓಕೆ. ಬೌಲಿಂಗ್ ಅವ್ರದ್ದು ಅದೇ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಕೃಣಾಲ್ ಪಾಂಡ್ಯ ಗೊತ್ತಿದೆ, ಈಗ ಎಂತ ಗ್ರೇಟ್ ಬ್ಯಾಟ್ಸ್ಮನ್ ಬಂದ್ರು ಕೂಡ ಅವ್ರಿಗೆ ಹೊಡೆಯಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಆ ಲೆವೆಲ್ಗೆ ಒಂದು ಆಂಗಲ್ ಚೇಂಜ್ ಮಾಡ್ತಾರೆ, ಇಲ್ಲ ಬೌನ್ಸ್ ಆಗ್ತಾರೆ. ಹೌದು. ಸೊ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಬೌಲರ್ನ ಹೆಂಗೆ ಅಂತ ಬೌಲರ್ ಗಳಿರುವಾಗ ಅವ್ರಿಗೆ ಮತ್ತೇನ್ ಚೇಂಜಸ್ ತರ್ತಾರೆ ಅಂತ ಅನ್ಸಲ್ಲ. ಸೇಮ್ ಟೀಮ್ ಆಡ್ಸೋ ಚಾನ್ಸಸ್ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.